ಹಾಯ್ ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಒಂದು ಹಲವಾರು ಯೋಜನೆಗಳಿಗೆ ಈಗ KYC ಮಾಡೋದು ಕಂಪಲ್ಸರಿ ಆಗಿದೆ. ಅದೇ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರೂ ಸಹ KYCಯನ್ನು ಮಾಡಿಸಲೇಬೇಕು. ಈಗ ಮಾಡಿಸ್ತಾ ಇದ್ದಾರೆ ಕೂಡ. ರಾಜ್ಯದಲ್ಲಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆ ಪರಿಶೀಲನೆ ನಡೀತಾ ಇದೆ. ಇದಕ್ಕೂ ಸಹ KYC ಪ್ರಕ್ರಿಯೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಆ ಒಂದು ಗ್ಯಾಸ್ ಸಿಲಿಂಡರ್ ಪೂರೈಕೆಗೂ ಸಹ KYC ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈಗ ರೇಷನ್ ಕಾರ್ಡ್ಗೂ ಸಹ KYC ಕೂಡ ಕಡ್ಡಾಯ ಮಾಡಿದ್ದಾರೆ ಸರ್ಕಾರ. ಇದರಿಂದ ಜನರು ಈ ಬಗ್ಗೆ ಒಂದು ಬಹಳ ಗೊಂದಲಕ್ಕೆ ಸಿಕ್ಕಿದ್ದಾರೆ. KYC ಮಾಡಿಸ್ದೇ ಇದ್ದರೆ ರೇಷನ್ ಕಾರ್ಡ್ ಅಕಸ್ಮಾತ್ ಕ್ಯಾನ್ಸಲ್ ಆಗಬಹುದಾ ಅಥವಾ ರೇಷನ್ ಕೊಡದೇ ಇರಬಹುದಾ? ಈ ರೀತಿಯಾಗಿ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ. ಅಂದರೆ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಡ್ತಾರಾ, ಇಲ್ಲ ರೇಷನ್ ಕೊಡ್ದಂಗೆ ಏನಾದರೂ ಮಾಡಿಬಿಡ್ತಾರಾ KYC ಮಾಡಿಸಿಲ್ಲ ಅಂದರೆ ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಜನ ಇದ್ದಾರೆ. ಹಾಗಿದ್ರೆ ಬನ್ನಿ, ಪಡಿತರ ಚೀಟಿಗೆ KYC ಮಾಡಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ನಿಮಗೆ KYC ಮಾಡಿಸ್ಬೇಕು, ಅದನ್ನು ಯಾವ ರೀತಿಯಾಗಿ ಮಾಡಿಸ್ಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಯಾಕೆ ಈ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ತಿಳ್ಕೊಳ್ಳೋಣ. ಈ ಸಂಬಂಧ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಪರಿಶೀಲನೆ ಕಾರ್ಯ ಸ್ಟಾರ್ಟ್ ಆಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ, ರೇಷನ್ ಅಂಗಡಿಗಳಲ್ಲಿ ಈ ಒಂದು KYC ಪ್ರಕ್ರಿಯೆ ಆರಂಭ ಆಗಿದೆ. ನಿಮಗೂ ಸಹ ಮೆಸೇಜ್ ಬಂದಿರಬಹುದು, ನಿಮ್ಮ ರೇಷನ್ ಅಂಗಡಿಗಳಿಂದ KYC ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಲಿಸ್ಟನ್ನು ಆಲ್ರೆಡಿ ಕಳಿಸಿರಬಹುದು. ಯಾರ್ಯಾರು KYC ಆಗಿಲ್ಲ ಅವರು ಕಂಪಲ್ಸರಿ ಹೋಗಿ KYCಯನ್ನು ಮಾಡಿಸ್ಲೇಬೇಕಾಗುತ್ತೆ. ವಿಷಯ ಏನಂದರೆ, ಕುಟುಂಬದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ಲ, ಅವ್ರು ಮಾತ್ರ KYC ಮಾಡಿಸೋದಲ್ಲ. ಬದಲಾಗಿ ರೇಷನ್ ಕಾರ್ಡ್ನಲ್ಲಿರುವಂತಹ ಎಲ್ಲ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಹ KYCಯನ್ನು ಮಾಡಿಸಲೇಬೇಕು. ಇದು ಕಂಪಲ್ಸರಿ ಕೂಡ. ಬೇರೆ ಯಾವುದಾದ್ರೂ ಯೋಜನೆಗಳಿಗೆ KYC ಮಾಡಿಸೋದಕ್ಕೆ ಮನೆಯ ಯಜಮಾನ ಅಥವಾ ಒಬ್ಬರು ಹೋದರೆ ಸಾಕಾಗಿತ್ತು. ಬೇರೆ ಎಲ್ಲ ಯೋಜನೆಗಳಿಗೆ ಒಬ್ಬರು ಹೆಡ್ ಆಫ್ ದ ಫ್ಯಾಮಿಲಿ ಹೋಗಿದ್ರೆ ಸಾಕಾಗ್ತಿತ್ತು. ಆದರೆ ರೇಷನ್ ಕಾರ್ಡ್ಗೆ ಹಂಗಲ್ಲ, ಎಲ್ಲ ಮೆಂಬರ್ಸ್ ಕೂಡ ಹೋಗಲೇಬೇಕಾಗುತ್ತೆ. ಫಲಾನುಭವಿಗಳ ಅರ್ಹತೆ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆ ಪರಿಶೀಲನೆ ಹಾಗೆ KYC ಕೂಡ ಮಾಡಿಸಬಹುದಾಗಿರುತ್ತೆ. ಆದರೆ ಈ ಒಂದು ರೇಷನ್ ಕಾರ್ಡ್ ಏನಿದೆ, ಇದರ ಒಂದು KYC ಸ್ಕೀಮ್ ಏನಿದೆ, ಇದು ಕುಟುಂಬ ಸಮೇತರಾಗಿ ರೇಷನ್ ಅಂಗಡಿಗಳತ್ತ ಈಗ ಹೆಜ್ಜೆ ಹಾಕುವಂತಹ ಅನಿವಾರ್ಯತೆ ಎದುರಾಗಿದೆ ಅಂತಲೇ ಹೇಳಬಹುದು. ಇನ್ನು ಎಲ್ಲ ರೀತಿಯ ರೇಷನ್ ಕಾರ್ಡ್ದಾರರಿಗೂ ಸಹ ಇದು ಕಡ್ಡಾಯವಾಗಿ KYCಯನ್ನು ಮಾಡಿಸಲೇಬೇಕಾಗುತ್ತೆ. ಅಂದರೆ ಬರೀ BPL ಅಲ್ಲ, ಯಾವುದೋ ಒಂದು APL ಅಲ್ಲ, ಇಲ್ಲ ಅಂತ್ಯೋದಯ ಕಾರ್ಡ್, ಇಷ್ಟು ಮಾತ್ರ ಅಲ್ಲ, ಎಲ್ಲ ಕಾರ್ಡ್ಗಳಿಗೂ ಸಹ ಎಲ್ಲ ಕಾರ್ಡ್ ಯಾರ್ಯಾರು ಇದ್ದಾರೆ, BPL ಇರ್ಬೋದು, APL ಇರ್ಬೋದು, ಅಂತ್ಯೋದಯ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವರೆಲ್ಲರೂ ಸಹ KYCಯನ್ನು ಮಾಡಿಸಲೇಬೇಕು ಅನ್ನೋದು ಒಂದು ಸರ್ಕಾರದ ಒಂದು ಸ್ಕೀಮು. ಇದು ಕೂಡ ಕಡ್ಡಾಯವಾಗಿ ಮಾಡಿಸಲೇಬೇಕಾಗುತ್ತೆ. ಪಡಿತರ ಚೀಟಿಯಲ್ಲಿರುವಂತಹ ಎಲ್ಲರ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕಾಗುತ್ತೆ. ಹಾಗೆ OTP ಬರುತ್ತೆ, ಮೊಬೈಲ್ ತೊಗೊಂಡೋಗ್ಬೇಕಾಗುತ್ತೆ. ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಜೊತೆಗೆ ಗ್ಯಾಸ್ ಪಾಸ್ಬುಕ್ಗಳನ್ನು ಕೂಡ ರೇಷನ್ ಅಂಗಡಿಗಳಲ್ಲಿ ಕೊಡಬೇಕಾಗುತ್ತೆ. ಇದು ಒಂದು ಸರ್ಕಾರ ಹೇಳಿರುವಂತಹ ಡಾಕ್ಯುಮೆಂಟ್ಸ್. ಆದರೆ ಆಧಾರ್ ಕಾರ್ಡು ಮತ್ತು ಫೋನನ್ನು ತೊಗೊಂಡೋದ್ರೆ ಸಾಕಾಗುತ್ತೆ. ಅಲ್ಲಿ ಒಂದು KYC ಕಂಪ್ಲೀಟ್ ಆಗಬಹುದು. ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಅಲ್ಲಿ ಯಾರು ರೇಷನ್ ಕೊಡ್ತಾರೆ ಅವ್ರ ಹತ್ರ ಕರೆಕ್ಟಾಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಗದಿಪಡಿಸಿದಂತಹ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ, ಅಂತಿಮ ದಿನಾಂಕದೊಳಗಡೆ ನೀವು KYCಯನ್ನು ಮಾಡಿಸದೆ ಹೋದರೆ ಅಂತಹ ಸದಸ್ಯರ ಹೆಸರನ್ನು ಟೆಂಪ್ರವರಿಯಾಗಿ ಒಂದು ರೇಷನ್ ಕಾರ್ಡಿಂದ ತೆಗೆದು ಹಾಕಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಒಂದು ಹೆಸರು ತೆಗೆದು ಹಾಕಿದ್ರೆ ಆ ಕುಟುಂಬಕ್ಕೆ ಒಂದು ರೇಷನ್ ಏನಿರುತ್ತೆ ಅದು ಸಿಕ್ಕೋದಿಲ್ಲ. ಒಬ್ಬರನ್ನ ಹೆಸರನ್ನು ತೆಗೆದಾಕಿದ್ರು ಸಹ, ಯಾರು KYC ಆಗಿರಲ್ಲ ಅವ್ರ ಹೆಸರನ್ನ ತೆಗೆದಾಕಿದ್ರು ಸಹ ನಿಮಗೆ ರೇಷನ್ ಸಿಗೋದಿಲ್ಲ. ಸರ್ಕಾರ KYCಗೆ ಅಂತಿಮ ದಿನ ಘೋಷಣೆ ಮಾಡದೇ ಇದ್ರೂ 2 ತಿಂಗಳಲ್ಲಿ ಈ ಒಂದು ಪ್ರಕ್ರಿಯೆ ಪೂರ್ಣಗೊಳಿಸುವಂತಹ ಗುರಿಯನ್ನು ಹೊಂದಿದೆ. ಅಂದರೆ ನೀವು 2 ತಿಂಗಳಲ್ಲಿ KYCಯನ್ನು ಮಾಡಿಸ್ಬೇಕಾಗುತ್ತೆ. ಇನ್ನು ಸರ್ಕಾರ ಯಾವುದೇ ರೀತಿಯಾಗಿ ಇದು ಲಾಸ್ಟ್ ಡೇಟು ನೀವು ಅಷ್ಟರೊಳಗೆ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಹೇಳಿಲ್ಲ. ಆದರೂ ಸಹ 2 ತಿಂಗಳು ಟೈಮ್ ಇರುತ್ತೆ, ನೀವು ಹೋಗಿ ಅಷ್ಟರೊಳಗೆ ಮಾಡಿಸ್ಕೊಳ್ಳಿ. ಇನ್ನೂ ಸಹ ಮುಂದುವರಿಸ್ತಾ ಇರಲೂಬಹುದು ಡೇಟನ್ನು. ಕೇಳಿರುವಂತಹ ಡಾಕ್ಯುಮೆಂಟ್ಸ್ ಏನೇನಿದೆ ಅದೆಲ್ಲವನ್ನು ಕುಟುಂಬದ ಸದಸ್ಯರು
ಕೊಡಲೇಬೇಕಾಗುತ್ತೆ. ಕೊಟ್ಟಾದ ಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ನಮೂದಿಸಬೇಕಾಗುತ್ತೆ. ಆದ್ದರಿಂದ ಸಾಕಷ್ಟು ಸಮಯ ಹಿಡಿತಾ ಇರೋದ್ರಿಂದ ಸಾಕಷ್ಟು ಲೇಟ್ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಯೋಜನೆಗೆ KYC ಸೇರಿಸುವಂತಹ ಕೆಲಸ ಈಗಾಗಲೇ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಹಾಗಾದರೆ ಯಾಕೆ ಈ ಒಂದು KYC ನಿರ್ಧಾರವನ್ನು ಸರ್ಕಾರ ತಗೊಂಡಿದೆ ಅಂತ ನೋಡೋದಾದರೆ, ಪಡಿತರ ವ್ಯವಸ್ಥೆಯಲ್ಲಿ ಅಕ್ರಮಗಳನ್ನು ತಡೆದು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ಸೌಲಭ್ಯ ತಲುಪಿಸುವಂತಹ ಉದ್ದೇಶ ಈ ಒಂದು ಯೋಜನೆದು. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಒಂದು ಹೊಸ ಕ್ರಮ ಆಗಿದೆ. ಈಗಾಗಲೇ KYC ಪೂರ್ಣಗೊಳಿಸಿ 5 ವರ್ಷ ಕಳೆದಿರುವಂತಹ ಫಲಾನುಭವಿಗಳು ಮತ್ತೊಮ್ಮೆ ತಮ್ಮ ಆಧಾರ್ ಕಾರ್ಡ್ ವಿವರಗಳನ್ನು ದೃಢೀಕರಣ ಮಾಡಬೇಕಾಗುತ್ತೆ. ಫಲಾನುಭವಿಗಳು ತಗೊಂಡಿರ್ಬೋದು ಅಥವಾ OTP ಮೂಲಕ ಈ ಒಂದು ಪ್ರಕ್ರಿಯೆ ಏನಿದೆ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೃತರ ಹೆಸರಿನಲ್ಲಿ ಪಡಿತರ ಪಡೆಯೋದು ಹಾಗೆ ಅನರ್ಹರು ಸೌಲಭ್ಯವನ್ನು ಪಡೆಯೋದನ್ನು ತಡೆಯೋದಕ್ಕೆ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ KYC ಮಾಡಿಸಿಕೊಳ್ಳುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್ಕಾರ. ಸೆಪ್ಟೆಂಬರ್ ವೇಳೆಗೆ ಜಿಲ್ಲೆಯ ಎಲ್ಲ ಅರ್ಹ ಫಲಾನುಭವಿಗಳ KYC ಪೂರ್ಣಗೊಳಿಸುವಂತಹ ಗುರಿಯನ್ನು ಒಂದು ಇಲಾಖೆ ಹೊಂದಿದೆ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.